ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಮೊದಲನೇದಾಗಿ ನಾನು ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಾನು ಒಂದು ವಾಯ್ಸ್ ನೋಟ್ ಹಾಕಿದ್ದೆ, ನಮ್ಮ ಒಂದು ಪ್ರಾಡಕ್ಟ್ ಫೀಡ್ಬ್ಯಾಕ್ ಕಳಿಸಿ ಅಂತ ಹೇಳಿ. ತುಂಬ ಜನ ನನಗೆ ಎಷ್ಟು ಒಳ್ಳೊಳ್ಳೆ ಫೀಡ್ಬ್ಯಾಕ್ನ ಕಳಿಸಿದ್ರಿ ಅಂದರೆ, ನಾನು ಸ್ವಲ್ಪ ಮಾತ್ರ ಸ್ಟೇಟಸ್ಗೆ ಹಾಕಿದ್ದೆ. ಸೊ ತುಂಬಾ ನನಗೆ ಫೀಡ್ಬ್ಯಾಕ್ ಕಳಿಸಿದ್ರಿ. ನಿಜ, ಅದನ್ನು ನೋಡಿಬಿಟ್ಟು ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಏಕೆಂದರೆ ನನ್ನನ್ನು ಇಷ್ಟು ಒಂದು ನಂಬಿ ಪ್ರಾಡಕ್ಟ್ ಬೈ ಮಾಡ್ತಾ ಇದ್ದಾರೆ, ಇಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ. ಅದನ್ನು ಇನ್ನೂ ಮತ್ತಷ್ಟು ಜವಾಬ್ದಾರಿಯುತವಾಗಿ ನಾನು ಅದನ್ನು ನಿರ್ವಹಿಸ್ಬೇಕಂತ ಹೇಳಿ ಅಂದ್ಕೊಂಡು ತುಂಬ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಮಾಲ್ಟೆಲ್ಲ ರೆಡಿ ಮಾಡೋದಿತ್ತು, ಹಾಗಾಗಿ ಪರ್ಚೇಸಿಂಗ್ ಮಾಡಿಕೊಂಡು ನಮ್ಮ ಮನೆ ಹತ್ರ ಒಂದು ಟಾಪ್ ಮಾರ್ಟ್ ಅಂತ ಇದೆ. ತುಂಬ ಚೆನ್ನಾಗಿ ಸಿಗುತ್ತೆ, ತುಂಬ ಹೈಜೆನಿಕ್ ಆಗಿ ಸಿಗುತ್ತೆ, ನೀಟಾಗಿರುತ್ತೆ. ಪ್ರಾಡಕ್ಟು ಸ್ವಲ್ಪ ಜಾಸ್ತಿ ಇರುತ್ತೆ, ಬೇರೆ ಕಡೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಅಂತೇಳಿ ಅಲ್ಲಿ ತೊಗೊಂಡು ಬೈ ಮಾಡಿ ಕೆಲವೊಂದಷ್ಟು ತೊಳೆದು ಒಣಗಿಸೋಂಥದ್ದನ್ನ ಒಣಗಿಸ್ಕೊಂಡು ಅದನ್ನು ರೋಸ್ಟ್ ಮಾಡಿ ಮಾಡ್ತಾ ಇದ್ದೀವಿ. ಏಕೆಂದರೆ ಇವಾಗ ನಮ್ಮ ಮನೆ ಗೃಹ ಪ್ರವೇಶ ಇದೆ, ಹಾಗಾಗಿ ಹೋಗೋಷ್ಟರೊಳಗೆ ಎಲ್ಲ ಏನೇನು ಆರ್ಡ್ರ್ಗಳು ಬಂದಿದೆ ಅದನ್ನೆಲ್ಲ ಹೋಗ್ಬೇಕಂತ ಹೇಳಿ. ಸೊ ನಾನು ಸ್ಟೇಟಸ್ ಕೂಡ ಹಾಕಿದ್ದೆ, ನಾನು ಒಂದು ವೀಕ್ ಊರಲ್ಲಿರಲ್ಲ, ಹಾಗಾಗಿ ಯಾರಿಗೆ ನಮ್ಮ ಒಂದು ಪ್ರಾಡಕ್ಟ್ಗಳು ಬೇಕೋ ಆರ್ಡ್ರ್ ಮಾಡಿ ಅಂತ ಹೇಳಿ ತುಂಬ ಜನ ಆರ್ಡ್ರ್ ಮಾಡಿದ್ರಿ. ಹಾಗಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ. ಇವಾಗ ಫಂಕ್ಷನಲ್ಲಿದ್ದಾಗ ನನಗೆ ಕೆಲವೊಂದು ಸಲ ನನಗೆ ಫೋನ್ ರಿಸೀವ್ ಮಾಡೋಕ್ಕಾಗದೇ ಇರ್ಬೋದು, ಆರ್ಡ್ರು ಏನೇ ಹಾಕಿದ್ರು ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು. ಅದಕ್ಕೋಸ್ಕರ ಹಾಕಿದ್ದೆ. ಆದರೂ ಕೂಡ ಅದು ಬರೋ ಆರ್ಡ್ರು ಬಂದೇ ಬರುತ್ತೆ. ಏನೇ ನಾವು ಹೇಳಿದರೂ ಕೂಡ ಕೆಲವೊಬ್ಬರು ಸ್ಟೇಟಸ್ ನೋಡಿರಲ್ಲ, ಗೊತ್ತಿರಲ್ಲ. ಒಂದಷ್ಟು ಆರ್ಡ್ರು ಬಂದಿತ್ತು, ಪರವಾಗಿಲ್ಲ, ಈ ರೀತಿ ರೆಡಿ ಮಾಡಿ ಇಟ್ಟೋದ್ರೆ ಬಂದು ಕಳಿಸ್ಬೋದು ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ, ನಾನು ಒಂದು 3 ಡೇಸ್ ಅಷ್ಟೇ ಅದು ಸ್ಟಾಕ್ ಇಡೋವಂಥದ್ದು. ಆದರೆ ಈಗ ಕೆಲವೊಂದು ಟೈಮಲ್ಲಿ ತುಂಬ ಮೇಡಮ್ ನಮಗೆ ಅರ್ಜೆಂಟಾಗಿ ಬೇಕಿತ್ತು ಅಂತ ಕೂಡ ಆರ್ಡ್ರ್ ಮಾಡೋರು ಇರ್ತಾರೆ. ಅದಕ್ಕೋಸ್ಕರ ಒಂದು ಬ್ಯಾಚ್ ಮಾಡಿಬಿಟ್ಟು ಬಂದಿರೋ ಆರ್ಡ್ರ್ ಕಳಿಸ್ಬಿಟ್ಟು ಒಂದಷ್ಟನ್ನ ಇಟ್ಟು ಹೋಗಿದ್ದೆ, ಒಂದು 4-5 ಡೇಸ್ಗೆಲ್ಲ ಏನಾಗಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇವಾಗ ಮನೆ ಕ್ಲೀನಿಂಗ್ ಕೆಲಸ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿ, ಏಕೆಂದರೆ ಊರಿಗೆ ಹೋಗೋದು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಎಷ್ಟೇ ಕ್ಲೀನ್ ಮಾಡಿ ಹೋದರೂ ಕೂಡ ಬಂದು ಅಷ್ಟೇ ಕೆಲಸಗಳಿರುತ್ತೆ. ಹಾಗಾಗಿ ನಾನು ಎಲ್ಲ ನೀಟಾಗಿ ಪೂಜೆ ಮಾಡಿ ಹೋದರೆ ಸರಿ ಹೋಗುತ್ತೆ. ಗುರುವಾರದ ದಿನ ನಾನು ಇದನ್ನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿರೋದು. ಸೊ ಮಾಲ್ಟ್ ಪ್ರಿಪ್ರೇಷನ್ ಅದೆಲ್ಲ ಹಿಂದಿನ ದಿನ 2 ಡೇಸ್ ಎಲ್ಲ ರೆಡಿ ಮಾಡಿದ್ದಾಯಿತು. ಎಲ್ಲ ರೀತಿ ಪ್ರಾಡಕ್ಟ್ಗಳನ್ನೂ ಕೂಡ ರೆಡಿ ಮಾಡಿಬಿಟ್ಟು ಫಸ್ಟ್ ಅಂಗಡಿ ಕೆಲಸ ಮುಗಿಸಿ ಇವತ್ತು ಗುರುವಾರ ಎಲ್ಲ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆನೇ ಪೂಜೆ ಮಾಡಿ ಹೊರಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಕೆಲಸ ಲೇಡೀಸ್ಗೆ ಹೆಂಗೆ ಅಂತ ಹೇಳಿದ್ರೆ ಎಷ್ಟೇ ಮಾಡಿದ್ರೂ ಕೂಡ ಮುಗಿಯೋದೇ ಇಲ್ಲ. ಸೊ ನನಗೂ ಕೂಡ ಅಷ್ಟೇ, ಕೆಲವೊಂದು ಸಲ ಟಯರ್ಡ್ ಅಂತ ಅನಿಸುತ್ತೆ. ಆದರೆ ನನ್ನ ಸ್ವಲ್ಪ ಮನೆ ಕೆಲಸ ನಾನು ಟಯರ್ಡು ನಾಳೆ ಮಾಡ್ಕೊಳ್ಳೋಣ ಅಂದರೂ ಕೂಡ ಅಂಗಡಿ ಕೆಲಸ ಯಾವತ್ತೂ ನನಗೆ ಬೇಜಾರು ಅನಿಸಿಲ್ಲ ಇಲ್ಲಿವರೆಗೂ. ಏಕೆಂದರೆ ನಾನೇನೋ ಒಂದು ಸ್ವಲ್ಪ ಬೇಜಾರು ಅನ್ಕೋತಿದ್ದೀನೇನೋ ಅನ್ನೋಷ್ಟರೊಳಗೆ 1-2 ಒಳ್ಳೆ ಫೀಡ್ಬ್ಯಾಕ್ ಬಂದಿರುತ್ತೆ. ನಿಜವಾಗ್ಲೂ ಅದನ್ನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ನೀವು ಕೂಡ ಒಂದು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಆಗಿರ್ಬೋದು, ಫೋನಲ್ಲಿ ಕೂಡ ಅಷ್ಟು ಒಂದು ಒಳ್ಳೆ ರೀತಿಲಿ ನನಗೆ ಸಪೋರ್ಟ್ ಮಾಡ್ತಿರ್ತೀರ. ಹಾಗಾಗಿ ನಾನು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳದೆ ಖುಷಿಯಾಗಿ ಕೆಲಸನ ಮಾಡ್ಕೊತೀನಿ. ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಬೇಕಿತ್ತು, ಹಾಗಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡ್ಕೊತಾ ಇದ್ದೀನಿ. ಆರ್ಡ್ರು ಇತ್ತು, ಜೊತೆಗೆ ನನ್ನ ತಂಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಮಾಡ್ಕೊಂಡು ತೊಗೊಂಬನ್ನಿ ಅಕ್ಕ, ನನಗೂ ಬೇಕು ಅಂತ ಹೇಳ್ತಿದ್ಲು. ಪಾಪ ಅವಳು ಕೇಳ್ತಾಳೆ. ನಾನು ಏನು ಮಾಡ್ತೀನಂದರೆ 1-2 ಬ್ಯಾಚ್ ಮಾಡ್ತೀನ, ನಾನು ಸ್ಟೇಟಸ್ಗೆ ಹಾಕಿದ ತಕ್ಷಣ ಆರ್ಡ್ರು ಬಂದುಬಿಡುತ್ತೆ. ಸೊ ಪಾಪ ಅವಳಿಗೆ ನಾನು ಸುಮಾರು 2 ಬ್ಯಾಚಿಂದನೂ ಅವಳಿಗೆ ಕೊಟ್ಟೇ ಇಲ್ಲ. ಇವಾಗ ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಒಂದು ಆರ್ಡ್ರು ಒಂದು ಅರ್ಧ kg ಅಷ್ಟೇ ಇತ್ತು. ಹಾಗಾಗಿ ಅವಳಿಗೆ ಅಂತಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆರ್ಡ್ರ್ ಕಳಿಸ್ಬಿಟ್ಟು ಮಿಕ್ಕಿದ್ದು ಅವಳಿಗೆ ಕೊಡೋಣ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ಲ, ಡ್ರೈ ಫ್ರೂಟ್ಸ್ ಕೂಡ ಎಲ್ಲ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಉಂಡೆ ಕಟ್ಟಿಟ್ಬಿಟ್ಟು ಮತ್ತೆ ನಾನು ಅಂಗಡಿಗೆ ಬಂದೆ. ಅಂಗಡೀಲಿ ಒಂದಷ್ಟು ಪಾರ್ಸಲ್ ಕಳಿಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಏನಾಗ್ತಾಯಿತ್ತು, ಒಳ್ಳೆ ರಿಸಲ್ಟ್ ಬಂತಲ್ಲ, ಕೊಡೋಣ, ಫ್ರೆಂಡ್ಸ್ ಎಲ್ಲ ಒಳ್ಳೆ ಒಂದು ಫೀಡ್ಬ್ಯಾಕ್ ಹೇಳಿದ್ದಾರೆ, ನೋಡೋಣ ನಾವು ಏನೋ ಒಂದು ಒಳ್ಳೆ ಕೆಲಸ ಅನ್ನೋ ರೀತಿಲಿ ನಾನು ಸ್ಟಾರ್ಟ್ ಮಾಡಿದ್ದು. ನಿಜವಾಗ್ಲೂ ಇದು ಹೋಗ್ತಾ ಏನಾಗ್ತಾಯಿದೆ ಅಂದರೆ, ನನಗೆ ಒಂದು ಎಮೋಷ್ನಲಿ ಅಟ್ಯಾಚ್ ಆಗ್ತಾಯಿದ್ದೀನಿ. ನನ್ನ ಒಂದು ಪ್ರಾಡಕ್ಟ್ ಆಗಿರ್ಬೋದು, ನನ್ನ ಬಿಸ್ನೆಸ್ ಆಗಿರ್ಬೋದು, ತುಂಬ ಖುಷಿ ಅನಿಸುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾನು ಏನು ತಿಳ್ಕೊಂಡೆ ಅಂದರೆ, ನಾವು ನಿಯತ್ತಾಗಿ ಒಂದು ಸತ್ಯನ ಇಟ್ಕೊಂಡು ಒಂದು ಶ್ರಮಪಟ್ಟು ಕೆಲಸ ಮಾಡಿದಾಗ ನಮಗೂ ಕೂಡ ಅವಕಾಶ ಇದೆ ಅನ್ನೋಂಥದ್ದು ನನಗೆ ಗೊತ್ತಾಗಿದೆ. ದಾರಿ ಅದೇ ಕಂಡುಕೊಳ್ಳುತ್ತೆ. ಸ್ಟಾರ್ಟಿಂಗೆಲ್ಲ ಕಷ್ಟ, ಎಲ್ಲರೂ ಹೇಳ್ತಾರೆ ಏನಾದರೂ ಒಂದು ಮಾಡೋದಿದ್ರೆ ತುಂಬ ಕಷ್ಟ ಇರುತ್ತೆ, ಅಷ್ಟು ಸುಲಭ ಇಲ್ಲ, ಕಾಂಪಿಟೇಷನು ಹಾಗೆ ಹೀಗೆ ಅಂತ. ಆದರೆ ನಾನು ಏನು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಶ್ರದ್ಧೆ ಇಟ್ಟು ಭಕ್ತಿಯಿಂದ
ಒಂದು ಒಳ್ಳೆ ಕೆಲಸನ ಒಂದು ಸತ್ಯನ ನಾವು ಇಟ್ಕೊಂಡು ಮಾಡ್ತು ಅಂತ ಹೇಳಿದ್ರೆ ನಾವು ಯಾರ ಹತ್ರನೂ ಹೋಗಿ ಪ್ರಮೋಷನ್ ಮಾಡಲೇಬೇಕಾಗಿಲ್ಲ, ನಮ್ಮ ಪ್ರಾಡಕ್ಟ್ ಹಂಗಿದೆ ಹಿಂಗಿದೆ ಅಂತ ಹೇಳಬೇಕಾಗಿಲ್ಲ. ಅದೇ ಒಬ್ಬರಿಂದ ಒಬ್ರಿಗೆ ಅದು ರೀಚ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಮಾರನೇ ದಿನ ಬೆಳಗ್ಗೆನೇ ಪೂಜೆ ಮಾಡಿ ನಾವು ಹೊರಡ್ತಾ ಮೋಹಿತಾ ಏನಂದ್ಲು ತುಂಬ ಹೊಟ್ಟೆ ಹಸಿವು ಅಂದ್ಬಿಟ್ಟು ಮೈಸೂರು ರೋಡ್ಗೆ ಹೋಗೋವರೆಗೂ ಅವಳು ಇರಲಿಲ್ಲ. ಸೊ ಇಡ್ಲಿ ತೊಗೊಂಡ್ಲು. ನನಗೆ ಅವಳು ತಿನ್ನೋದು ನೋಡಿಬಿಟ್ಟು ಬಿಸಿ ಇತ್ತಲ್ಲ, ಹಾಗಾಗಿ ನಾನು ಒಂದು ಸಿಂಗಲ್ ಇಡ್ಲಿ ತಿಂದ್ಕೊಂಡು ಮತ್ತೆ ನಾವು ಹೈವೇ ಇದೆಯಲ್ಲ, ಸೊ ನಾವು ಹೈವೇ ಏನಿದೆ ಅಲ್ಲಿ ಒಂದು ಹೋಟೆಲ್ ಇದೆ. ಅಂದರೆ ನಾವು ಮೈಸೂರು ಹೈವೇ ರೀಚ್ ಆಗೋಕ್ಕಿಂತ ಮುಂಚೆ, ಹೈವೇಗೆ ಹೋಗೋಕ್ಕಿಂತ ಮುಂಚೆ ಹೋಟೆಲ್ ಇದೆ, ರೋಡ್ ಸೈಡ್ ಹೋಟೆಲು. ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನನಗೆ ಅಲ್ಲಿ ಬಾತ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಹೋಗ್ಬೇಕಾದ್ರಂತೂ ಅಲ್ಲೇ ತಿಂಡಿ ತಿಂದು ಯಾವಾಗಲೂ ನಾವು ಹೋಗೋದು. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಅಂದರೆ ನಾವು ಹೈವೇಗೆ ನಾವು ಜಾಯಿನ್ ಆಗೋದಿನೋ ಸ್ವಲ್ಪ ಅನ್ನಂಗೆ ಅಲ್ಲೇ ಸೈಡಲ್ಲೇ ಇದೆ ಪಲ್ಲವಿ ಅಂತ ಹೇಳಿ, ನೀವು ಬೇಕಿದ್ದರೆ ನೋಡ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ಹೋಟೆಲಲ್ಲಿ. ಇವಾಗ ಮನೆಗೆ ಬಂದು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಇನ್ನು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟು ಮನೆ ವಿಡಿಯೋ ಮಾಡ್ಕೊಂಬಿಡೋಣಪ್ಪ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆಮೇಲೆ ಎಲ್ಲ ಸ್ವಲ್ಪ ಗೆಸ್ಟು ಬರೋದು ಎಲ್ಲ ಗಲಾಟೆ ಶುರು ಆಗುತ್ತೆ. ಈ ರೀತಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ನೆಕ್ಸ್ಟು ಅಂದ್ಬಿಟ್ಟು ಒಂದು ಮೆಮೊರಿಯಾಗಿರುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅಂತೂ ಇಂತೂ ನಮ್ಮನೆ ರೆಡಿ ಆಯಿತು. ಇನ್ನು ಸ್ವಲ್ಪ ವುಡ್ ವರ್ಕ್ ಅನ್ನೋದೊಂದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಒಂದು 90% ಮುಗ್ದಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಕೂಡ ಫ್ರೆಂಡ್ಸ್ ಅವ್ರದ್ದೇ ಆದ ಒಂದು ಪುಟ್ಟ ಗೂಡನ್ನು ಕಟ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಸೊ ನನಗೂ ಕೂಡ ಇದೆ. ಏಕೆಂದರೆ ಈಗ ನಾವು ಬ್ಯಾಂಗ್ಳೂರಲ್ಲಿ ಬಾಡಿಗೆ ಮನೆಯಲ್ಲಿರೋದು. ಸೊ ಅಲ್ಲಿ ಇಲ್ಲಿ ಅಂತ ಅಲ್ಲ, ಸೊ ನಾವೆಲ್ಲಿ ಪರ್ಮನೆಂಟಾಗಿರ್ತೀವೋ ಅಲ್ಲಿ ಒಂದು ಪುಟ್ಟದಾಗಿ ನಮ್ಮದೇ ಆದ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು ನನಗೂ ಕೂಡ ಆಸೆ ಇದೆ. ಇದೇ ಮೈಸೂರಲ್ಲಿ ಇಲ್ಲ ಅಂತ ಅಲ್ಲ. ಸೊ ನಾವಿರೋಕ್ಕಾಗಲ್ಲ. ಸೊ ರೆಂಟ್ ಪರ್ಪಸ್ಗೆ ಅಂತ ಹೇಳಿ ನಾವು ಮಾಡಿದ್ದೀವಿ. ಅದನ್ನು ಕೂಡ ನಾನು ನೆಕ್ಸ್ಟು ಒಂದು ಲಾಗಲ್ಲಿ ವಿಡಿಯೋ ಮಾಡ್ಕೊತೀನಿ, ನಮ್ಮ ಮನೆ ಎಲ್ಲ ತೋರಿಸ್ತೀನಿ. ಸೊ ಅದಕ್ಕೆ ಅವಕಾಶ ಆಗಿಲ್ಲ, ಹಾಗಾಗಿ ಇವಾಗ ನಮ್ಮನೆ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯ, ಹೊಸ್ದಾಗಿ ನೋಡೋರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಇದು ನಮ್ಮ ತಾಯಿ ಮನೆ, ಅಪ್ಪ ಮನೆ. KRS ಬೃಂದಾವನ ಡ್ಯಾಮ್ ಇದೆ ಅಲ್ವಾ, ಸೊ ಅಲ್ಲಿ ಬರೋಂಥದ್ದು ಹೊಸಉಂಡವಾಡಿ ಅಂತ ಹೇಳಿ ಅಲ್ಲಿ ನಾವು ಮನೆನ ಕಟ್ಟಿದ್ದೀವಿ, ನಮ್ಮಮ್ಮ ಮನೆ. ಸೊ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಇದು ಕಿಚನ್ನು. ಎಂಟ್ರಿ ಆದ ಕೂಡಲೇ ಲೆಫ್ಟ್ ಸೈಡ್ಗೆ ಕಿಚನ್ ಬರುತ್ತೆ. ಸೊ ಕಿಚನ್ ಕೂಡ ಅಷ್ಟೇ, ಇನ್ನು ವುಡ್ ವರ್ಕ್ ಎಲ್ಲ ಬ್ಯಾಲೆನ್ಸ್ ಇದೆ. ಗೃಹ ಪ್ರವೇಶ ಆದಮೇಲೆ ವುಡ್ ವರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಮನೆ ಅಂದರೆ ನಿಮಗೆ ಗೊತ್ತಿರುತ್ತಲ್ವ, ಎಷ್ಟು ನಾವು ಅಂದ್ಕೊಂಡಿದ್ದ ಬಜೆಟ್ಗಿಂತ ಜಾಸ್ತಿ ಆಗಿಬಿಡುತ್ತೆ. ಕೊನೆಯಲ್ಲಂತೂ ಕೆಲಸ ಮಾಡೋದು ಕಷ್ಟನೇ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಮನೆ ಕಟ್ಬೇಕಾದ್ರೆ ಅದೆಲ್ಲ ಫೇಸ್ ಮಾಡಿರ್ತೀರ. ಇದು ಡಬಲ್ ಬೆಡ್ರೂಮ್ ಮನೆ. ಅಡುಗೆ ಮನೆಯಿಂದ ನೆಕ್ಸ್ಟು ಸ್ವಲ್ಪ ಮುಂದೆ ಬಂದರೆ ಒಂದು ಬೆಡ್ರೂಮ್, ಅಂದರೆ ನಾರ್ಮಲ್ಲು ಮೀಡಿಯಮ್ ಸೈಜು ಬೆಡ್ರೂಮು, ಅದ್ರ ಪಕ್ಕ ಮಾಸ್ಟ್ರು ಬೆಡ್ರೂಮ್ ಇದೆ. ಸೊ ಇದು ಕೂಡ ಅಷ್ಟೇ ಫ್ರೆಂಡ್ಸ್, ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ಇವಾಗ ಮನೆ ಕಟ್ತೀವಿ ಅಂತ ಹೇಳಿ. ಏಕೆಂದರೆ ಇನ್ನೊಬ್ಳು ಮದುವೆ ಆಗೋ ತಂಗಿ ಇದ್ದಾಳೆ, ಏನೋ ಗೊತ್ತಿಲ್ಲ, ಅದು ಹೇಳ್ತಾರಲ್ಲ, ಸೊ ಋಣ ಬಂದುಬಿಟ್ರೆ ಅದು ಕೈಲಿ ದುಡ್ಡಿರಲಿ ಇಲ್ಲದೆ ಹೋಗಲಿ ಏನೂ ಕೇಳಲ್ಲ, ಅದು ಆಗ್ಬಿಡುತ್ತೆ. ಕೆಲವೊಬ್ರು ಪಾಪ ದುಡ್ಡು ಇಟ್ಕೊಂಡು ನಾವು ಮನೆ ಕಟ್ಟಬೇಕಂದಾಗಲೂ ಅದು ಒದಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ನಾವು ಕೂಡ ಅಷ್ಟೇ, ನಾವು ಅಂದ್ಕೊಂಡೇ ಇರಲಿಲ್ಲ ತಂಗಿ ಮದುವೆ ಮಾಡಬೇಕು. ಅದರಲ್ಲೂ ಇವಾಗ ನಿಮಗೆಲ್ಲ ಗೊತ್ತೇ ಇದೆ, ಇವತ್ತಿಂದ ಚಿನ್ನದ ರೇಟು ಅದೆಲ್ಲ ನೋಡ್ತಾ ಇದ್ದರೆ ತುಂಬ ದುಬಾರಿ ಮದುವೆಗಳು ಇವಾಗ. ಸೊ ಎಲ್ಲದಕ್ಕೂ ಕಾಲ ಕೂಡ ಬರಬೇಕಷ್ಟೇ. ಏನೋ ನೋಡ್ತಿದ್ದಂಗೆ ಅದು ಮನೆ ರೆಡಿ ಆಯಿತು. ನಮಗೂ ಗೊತ್ತಿಲ್ಲ, ಏನೋ ದೇವರ ಆಶೀರ್ವಾದ, ನಮ್ಮ ಅಪ್ಪ ಅಮ್ಮ ಮಾಡಿದ್ದು ಧರ್ಮ ಅಂತ ನಾವು ಅಂದ್ಕೊತೀವಿ. ಏಕೆಂದರೆ ಯಾವ ಕೆಲಸನೂ ಫ್ರೆಂಡ್ಸ್ ಅಷ್ಟು ಸುಲಭ ಇಲ್ಲ ಇವತ್ತು. ಏನೇ ಇದ್ದರೂ ಕೂಡ ಒಂದು ದೇವರ ಆಶೀರ್ವಾದ ಇದ್ದರೆ ಅದು ನಡೆಯೋಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಇದು ಸ್ಟೋರೂಮ್ ಸ್ವಲ್ಪ ಚಿಕ್ಕದಾಯಿತು. ಆದರೆ ಅದು ಪ್ಲ್ಯಾನ್ ಪ್ರಕಾರ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಜಾಗ ಏನಿದೆಯೋ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿಸಿರೋಂಥದ್ದು. ಸ್ಟೋರೂಮ್ ಪಕ್ಕನೇ ಒಂದು ವಾಶ್ರೂಮ್ ಇದೆ. ಸೊ ಊರುಗಳ ಕಡೆ ಅಂದರೆ ಅಟ್ಯಾಚ್ ಬಾತ್ರೂಮು ಅದೆಲ್ಲ ಯಾರೂ ಇಷ್ಟಪಡಲ್ಲ, ನಮ್ಮ ಅಮ್ಮ ಕೂಡ ಅಷ್ಟೇ. ಸೊ ಇದನ್ನಿಡೋಕ್ಕೆ ಅವರು ಒಪ್ಪಿರಲಿಲ್ಲ, ಏನಂದರೆ ಇಂಡಿಯನ್ ಟಾಯ್ಲೆಟ್ ಬೇಕು ಅಂತ ಹೇಳಿ. ಅದು ಬೇಕಿರುತ್ತಲ್ವ, ಯಾವುದೇ ಆದರೂ ಮುಂದಾಲೋಚನೆ ಅದು ಬೇಕಿರುತ್ತೆ, ಒಂದೇ ಥರ ಇರಲ್ಲ. ಏಜ್ ಆಗ್ತಾ ನಮ್ಗೆ ಅದೆಲ್ಲ ಅವಶ್ಯಕತೆ ಬರುತ್ತೆ ಅಂತ ಹೇಳಿ ನಾವು ಅದನ್ನು ಇಡಿಸಿರೋಂಥದ್ದು. ಸೊ ಹೊರಗಡೆ ಒಂದು ನಾರ್ಮಲ್ ಇದಿದೆ, ಟಾಯ್ಲೆಟ್ ಇದೆ, ಇಂಡಿಯನ್ ಟಾಯ್ಲೆಟ್ ಇದೆ. ಸೊ ಒಳಗೆ ಒಂದು ವೆಸ್ಟ್ರನ್ದು ಕಬೋರ್ಡ್ ಹಾಕ್ಸಿದ್ದೀವಿ. ಸೊ ಇದು ಹೊರಗಡೆ ಇರೋಂಥದ್ದು. ಸೊ ಹೀಗೆ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಅದರಲ್ಲೂ ಹೆಣ್ಮಕ್ಳಿದ್ದಾಗ ಆ ಮದುವೆ ಫಂಕ್ಷನ್ನು, ಕಾರ್ಯಗಳು, ಖರ್ಚು, ಬಾಣಂತಿಯರು ಇದೇ ಆಗಿಬಿಡುತ್ತೆ. ಹಾಗಾಗಿ ಮನೆ ಕಟ್ಟೋದು ಸ್ವಲ್ಪ ಕನಸಿನ ಮಾತೆ ಅಂತಲೇ ಹೇಳ್ಬೋದು. ಏಕೆಂದರೆ ದುಡ್ಡೆಲ್ಲ ನಾವು ಇರೋದನ್ನೆಲ್ಲ ಹೆಣ್ಮಕ್ಳು ಮದುವೆಗೆ ಆಗುತ್ತೆ, ಇನ್ನೆಲ್ಲಿ ಮನೆ ಕಟ್ಟೋದು. ಆದರೆ ಏನೋ ದೇವರು ಆಶೀರ್ವಾದ, ಅಂತೂ ಇಂತೂ ಮನೆ ಆಯಿತು, ಅದೊಂದು ಖುಷಿ ಇದೆ.
ಸೊ ಇದು ಹಿಂದೆ ಪೋರ್ಷನ್ ಆಗಿ ಉಳಿಸ್ಕೊಂಡಿದ್ದೀವಿ. ಅದು ಇಲ್ಲೇ ನಮ್ಮ ಅಪ್ಪ ಅಮ್ಮ ವಾಸ ಇದ್ದರು, ನಾವು ಕೂಡ ಬಂದಾಗೆಲ್ಲ ಇಲ್ಲೇ ಇರ್ತಿದ್ವಿ. ಒಂದು ವರ್ಷ ಇಲ್ಲೇ ಇದ್ದೀವಿ. ಅಂದರೆ ಇದೆ ದೊಡ್ಡಮ್ಮ ಮನೆ ಪಕ್ಕದಲ್ಲಿದೆ, ಅಲ್ಲಿ ಹೋಗ್ತಿದ್ವಿ, ಮಲ್ಕೋತಿದ್ವಿ. ಪಾಪ ಅವರು ಕರೀತಿದ್ರು, ಇಲ್ಲ ಅಂತಲ್ಲ, ಏನೋ ಅಲ್ಲೇ ಹೆಂಗೋ ಅವ್ರ ಜೀವನ ಮಾಡ್ತಿದ್ರು ನಮ್ಮ ಅಪ್ಪ ಅಮ್ಮ. ನೆಕ್ಸ್ಟು ಇವಾಗ ದೇವ್ರ ಮನೆ ವಿಡಿಯೋ ಮಾಡಿಲ್ಲ ಅಂದ್ಬಿಟ್ಟು ಮತ್ತೆ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಇದು ನಮ್ಮ ಮನೆಯ ದೇವರು ಚಲುವರಾಯ ಸ್ವಾಮಿ ಅಂತ ಹೇಳಿ ಬಂದವರೆಲ್ಲ ಕೂಡ ತುಂಬ ಇಷ್ಟಪಟ್ಟರು ದೇವ್ರ ಮನೆ. ಆದರೆ ಒಂದು ಗೋಪುರ ಮಾಡಬೇಕು ಅನ್ನೋದು ನನಗೆ ಆಸೆ ಇತ್ತು, ಏನೋ ನಮ್ಮ ಅಮ್ಮನ ಆಸೆ ಅಂತೆ, ಗೋಪುರ ಬೇಡ ಅದು ತಾರಸಿ ಅಂದ್ಬಿಟ್ಟು ಅವರು ಇಷ್ಟಪಟ್ಟರು. ಪಾಪ ಅವರು ಆಸೆ ಅಂತಲೂ ಮಾಡಬೇಕಲ್ವ ಅಂದ್ಬಿಟ್ಟು ಸೊ ಆ ಥರ ಮಾಡಿದ್ವಿ. ಗೋಪುರ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊತಾ ಇದ್ದೆ. ಇರಲಿ ನಮ್ಮಮ್ಮನ ಆಸೆ ಅಂತೆ ಆ ಥರ ಆಯಿತು. ನೆಕ್ಸ್ಟು ಇವಾಗ ಶುಕ್ರವಾರ ಸಿಟಿಗೆ ಹೋಗಿ ಬಂದು ವಿಡಿಯೋ ಮಾಡಿಬಿಟ್ಟು ಸ್ವಲ್ಪ ಕಜ್ಜಾಯ ಎಲ್ಲ ರೆಡಿ ಮಾಡಿಬಿಟ್ಟು ಸಿಟಿಗೆ ಕೂಡ ಹೋಗಿ ಬಂದೆ. ಅದೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ಸಿಟಿಲೆಲ್ಲ ತುಂಬ ರಶ್ ಇತ್ತು, ವಿಡಿಯೋ ಮಾಡೋದು ಮಳೆ ಬೇರೆ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲ ತಂದೆ ತಾಯಿ ಕೂಡ ಅಷ್ಟೇ ತುಂಬ ತ್ಯಾಗಗಳು ಮಾಡಿರ್ತಾರೆ. ಅವ್ರಿಗೆ ಅಂತ ಅವ್ರೇನೂ ಮಾಡ್ಕೊಂಡಿರಲ್ಲ. ಹಾಗೆ ಕೂಡ ನಮ್ಮಪ್ಪ ಅಮ್ಮನೂ ಅಷ್ಟೇ ಜೀವನ ಪೂರ್ತಿ ನಾವು ನೋಡ್ದಂಗೆ ನಮಗೆ ಮಾಡೋದೇ ಆಯ್ತು ಹೊರತು ಅವ್ರಿಗೆ ಅಂತ ಅವ್ರು ಏನು ಸ್ವಂತ ಇದುವರೆಗೂ ಮಾಡ್ಕೊಂಡಿಲ್ಲ. ಏನೋ ಇನ್ನೊಂದು ಜವಾಬ್ದಾರಿ, ನನ್ನ ತಂಗಿ ಮದುವೆ ಆಯಿತು ಅಂತ ಹೇಳಿದ್ರೆ ಅವರು ಸ್ವಲ್ಪ ನಿರಾಳವಾಗಿರ್ಬೋದು ಅನ್ನೋದು ನಮ್ಮ ಆಸೆ. ನೆಕ್ಸ್ಟ್ ಡೇ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶನಿವಾರ ನಮ್ಮ ಒಂದು ಗ್ರಾಮ ದೇವತೆ ಆದ ಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀವಿ. ಮತ್ತು ಪಕ್ಕದಲ್ಲೇ ಮಾರಿಗುಡಿ ದೇವಸ್ಥಾನ ಇದೆ, ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ನಾವು ಚಿಕ್ಕ ವಯಸ್ಸಿಂದಲೂ ಅಷ್ಟೇ ಶುಕ್ರವಾರ ಎಲ್ಲ ತೊಳೆದು ದೀಪ ಹಚ್ಚಿ ಎಲ್ಲ ಮಾಡ್ತಿದ್ವಿ. ಅದೇನೋ ಒಂದು ಸಮಾಧಾನ, ಒಂಥರ ಚಿಕ್ಕ ವಯಸ್ಸಿಂದ ಅದು ನಮಗೆ ತುಂಬ ನಂಬಿಕೆ. ನನಗಂತೂ ಇಲ್ಲಿ ಬಂದು ಒಂದು ದೇವ್ರ ಕೈ ಮುಗೀತು ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ, ಎಲ್ಲೋದ್ರೂ ಆ ಖುಷಿ ಸಿಗಲ್ವೇನೋ, ಅಷ್ಟು ನೆಮ್ಮದಿ ಸಿಗುತ್ತೆ. ನೆಕ್ಸ್ಟು ಇವಾಗ ಚಪ್ರದ ಪೂಜೆಗೆಲ್ಲ ನಮ್ಮ ಆಂಟಿರು, ನಮ್ಮಮ್ಮ, ನನ್ನ ತಂಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇನ್ನೂ ಯಾರೂ ಗೆಸ್ಟ್ ಬಂದಿಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ನಾನು ಮನೆ ಗೃಹ ಪ್ರವೇಶದ ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಪೂಜೆಗಳ ಮಧ್ಯ ಒಂದು ಅಸಮಾಧಾನ ಏನಂದರೆ ನಮ್ಮ ಅಕ್ಕ ಬರ್ತಾ ಇಲ್ಲ. ಅವಳು ಏನಂದರೆ ನಾವು ಬಂದರೆ ನಿಮಗೂ ಕೂಡ ನೋವಾಗುತ್ತೆ, ನಾವು ಅಳ್ತೀವಿ, ಶುಭ ಕಾರ್ಯ ಮಾಡಲಿ ಅಂತ ಹೇಳಿ ಪಾಪ ಅವಳು ಬರ್ತಾ ಇಲ್ಲ. ಅದೊಂದು ನಮಗೆ ತುಂಬ ಅಂದರೆ ತುಂಬ ಅದು ಮನಸ್ಸಲ್ಲಿ ಇದ್ದೇ ಇತ್ತು. ಅವಳೇ ಆ ಥರ ಹೇಳಿದ್ದಾರೆ, ಅಳಬಾರ್ದು, ನಮ್ಮ ಅಕ್ಕನೇ ಆ ಥರ ಕಷ್ಟದಲ್ಲೂ ನೋಡು ಕಣ್ಣೀರು ಹಾಕ್ಬಾರ್ದು, ಮನೆ ಹೆಣ್ಮಕ್ಳು ಅಂತ ಇಟ್ಕೊಂಡಿದ್ದಾಳೆ ಅಂತೇಳಿ ನಾವು ಕೂಡ ಅದನ್ನು ಕಷ್ಟಪಟ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಆದರೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ನಾನು ಡೀಟೇಲ್ ಆಗಿ ನಮ್ಮನೆ ಗೃಹ ಪ್ರವೇಶನ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಬಾಯ್. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.